ಹಾಲು ಒಡೆದರೆ ಹಿಟ್ಟು ಹುಳಿಯಾದರೆ ಅನ್ನ ಮಿಕ್ಕಿದರೆ ಯೋಚನೆ ಮಾಡಬೇಡಿ. ರುಚಿಯಾದ ಆಹಾರ ತಯಾರಿಸಿ ಸೇವಿಸಿ. ರುಚಿಕರವಾದ ಆಹಾರ ತಯಾರಿಸಬಹುದು. ಹಾಲು ಒಡೆದಿದೆ, ದೋಸೆ ಹಿಟ್ಟು ಹುಳಿಯಾಗಿದೆ, ಅನ್ನ ಸಾಕಷ್ಟು ಮಿಕ್ಕಿದೆ ಎಂದು ಯೋಚನೆ ಮಾಡಬೇಡಿ. ಅದನ್ನು ಎಸೆಯಲು ಹೋಗಬೇಡಿ. ಅದರಿಂದ ಇನ್ನಷ್ಟು ರುಚಿಯಾದ ಆಹಾರ ತಯಾರಿಸಬಹುದು. ಇಡ್ಲಿ ಮಿಕ್ಕಿದರೆ ನಾವೆಲ್ಲರೂ ಇಡ್ಲಿ ಪ್ರಿಯರು. ಆದ್ದರಿಂದ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಇಡ್ಲಿ ಮಾಡುತ್ತಿರುತ್ತಾರೆ. ಒಂದು ವೇಳೆ ಇಡ್ಲಿ ಮಿಕ್ಕಿದರೆ ಅದನ್ನು ಪುಡಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿ ರುಚಿಕರವಾದ ಉಪ್ಪಿಟ್ಟು ತಯಾರಿಸಬಹುದು. ಹಾಲು ಒಡೆದು ಹಾಳಾದಾಗ ಹಾಲು ಒಡೆದಿದೆ, ಎಲ್ಲ ಹಾಲು ಹಾಳಾಯಿತು ಎಂದು ಯೋಚನೆ ಮಾಡುವುದನ್ನು ಬಿಟ್ಟು ಅದರಿಂದ ಪನ್ನೀರ್ ತಯಾರಿಸಿ. ಕೆಲವು ಬಾರಿ ಹಾಲು ಸಾಕಷ್ಟು ವಾಸನೆಯಿಂದ ಕೂಡಿದ್ದರೆ ಅನಿವಾರ್ಯವಾಗಿ ಚೆಲ್ಲಬೇಕಾಗುತ್ತದೆ. ಹಣ್ಣು ಹಂಪಲುಗಳು ಮಿಕ್ಕಿದರೆ ಅಥವಾ ಹಾಳಾಗುವಂತಿದ್ದರೆ ಜ್ಯೂಸ್, ಫ್ರೂಟ್ ಸಲಾಡ್, ರಸಾಯನ ಅಥವಾ ಪಾಯಸ ಮಾಡಬಹುದು. ಸ್ವಲ್ಪ ಚಾಟ್ ಮಸಾಲೆ ಸೇರಿಸಿ ಫ್ರೂಟ್ ಚಾಟ್ ಮಾಡಬಹುದು. ದೋಸೆ ಹಿಟ್ಟು ಹುಳಿಯಾದಾಗ ದೋಸೆ ಹಿಟ್ಟನ್ನು ರೆಫ್ರಿಜರೇಟರ್ನಲ್ಲಿ ಇಟ್ಟು ಮರುದಿನ ಉಪಯೋಗಿಸಬಹುದು. ದೋಸೆ ಹಿಟ್ಟು ಹುಳಿಯಾದರೆ ಪಡ್ಡು ಮಾಡಬಹುದು. ಟೊಮೆಟೊ ಉತ್ತಪ್ಪ ಅಥವಾ ಈರುಳ್ಳಿ ದೋಸೆ ಮಾಡಬಹುದು. ಚಪಾತಿ ಹಿಟ್ಟು ಹೆಚ್ಚಾದರೆ ಚಪಾತಿ ಹಿಟ್ಟು ಫ್ರಿಜ್ನಲ್ಲಿ ಇಡಬಹುದು. ಅಲ್ಲಿ ಇಡುವುದು ಬೇಡ ಎಂದಾದರೆ ಚಪಾತಿ ಹಿಟ್ಟಿನಿಂದ ತಾಲಿಪಟ್ ಅಥವಾ ಕುಳಿ ರೊಟ್ಟಿ ಮಾಡಬಹುದು. ಗೋಧಿ ಹಿಟ್ಟಿನ ತಾಲಿಪಟ್ ಕೂಡ ತುಂಬ ಚೆನ್ನಾಗಿರುತ್ತದೆ. ಆಹಾರ ವ್ಯರ್ಥವಾಗದಂತೆ ನೋಡಿಕೊಳ್ಳಿ. ಒಂದು ವೇಳೆ ಉಳಿದ ಆಹಾರ ತುಂಬ ಕಡಿಮೆ ಇದ್ದರೆ ಅಥವಾ ಹಾಳಾಗುವಂತಿದ್ದರೆ ಅದನ್ನು ಬೀದಿ ನಾಯಿಗಳಿಗೋ ಅಥವಾ ದಿನವೂ ಬರುವ ಹಸುವಿಗೋ ನೀಡುತ್ತೇವೆ. ಆಹಾರ ವ್ಯರ್ಥವಾಗದಿರಲು ನೋಡಿಕೊಳ್ಳುವುದು ಉತ್ತಮ. ತರಕಾರಿಗಳು ಮಿಕ್ಕಿದರೆ ತರಕಾರಿಗಳು ಹೆಚ್ಚಿದ್ದರೆ ಅವು ಹಾಳಾಗುವುದಕ್ಕಿಂತ ಮುಂಚಿತವಾಗಿಯೇ ಅದರಿಂದ ಸಲಾಡ್, ಪಲ್ಯ, ಮಿಕ್ಸ್ ವೆಜ್, ಸಾಂಬಾರ್ ಮಾಡುವುದು. ಒಣಗಿಸಬಹುದಾದ ತರಕಾರಿಗಳನ್ನು ಕಟ್ ಮಾಡಿ ಒಣಗಿಸಿ ಇಡಬಹುದು. ಒಣಗಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಒಳ್ಳೆಯದು. ಆಹಾರವನ್ನು ಚೆಲ್ಲಬೇಡಿ. ಆಹಾರವನ್ನು ವ್ಯರ್ಥ ಮಾಡದಿರಲು ಸಾಕಷ್ಟು ಮಾರ್ಗಗಳಿವೆ. ನಿಮಗೆ ಹೊಂದುವುದನ್ನು ಆಯ್ಕೆ ಮಾಡಿಕೊಳ್ಳಿ. ಅದಕ್ಕಿಂತ ಮೊದಲು ಅಡುಗೆಯನ್ನು ಹೆಚ್ಚು ಉಳಿಯದಂತೆ ಮಾಡುವುದು ಒಳ್ಳೆಯದು. ಯಾವುದೇ ಕಾರಣಕ್ಕೂ ಊಟವನ್ನು ಚೆಲ್ಲಬೇಡಿ. ಅದೇ ಒಂದು ಊಟವಿಲ್ಲದೆ ಜನರು ಸಾಯುತ್ತಿದ್ದಾರೆ.